ಸೀತಾರಾಮ ಸೀರಿಯಲ್. ಸೀತಾಳಿಂದ ದೂರವಾದನ ರಾಮ್. ರುದ್ರಪ್ರತಾಪ್ ಪಾಠ ಶುರು. ಸೀತಾರಾಮ ಧಾರಾವಾಹಿಯಲ್ಲಿ ಭಾರ್ಗವಿ ಸೀತಾ ಹಾಗೂ ರಾಮ ಒಂದಾಗದಂತೆ ಮಾಡಿದ್ದಾಳೆ. ಬೇಕಂತಲೇ ರಾಮ್ ಖರೀದಿಸಿರುವ ಸೀತಾ ವಠಾರಕ್ಕೆ ಆಗಮಿಸಿದ್ದಾಳೆ. ಅಲ್ಲಿಗೆ ಬಂದು ನನ್ನ ಮಗ ರಾಮ್ ಈ ಮನೆಯನ್ನು ಖರೀದಿ ಮಾಡಿದ್ದಾನೆ, ಹಾಗಾಗಿ ನೋಡಿಕೊಂಡು ಹೋಗೋಣ ಎಂದು ಬಂದೆ ಎಂದು ಎಲ್ಲರಿಗೂ ಹೇಳಿ ಹೋಗುತ್ತಾಳೆ. ರಾಮ ಮನೆಯನ್ನು ಖರೀದಿಸುವ ವಿಚಾರ ತಿಳಿದ ವಠಾರದ ಜನ ಸೀತಾ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ರಾಮ್ ಮತ್ತು ಸೀತಾ ಮಧ್ಯೆ ಏನೋ ಇದೆ, ಅದಕ್ಕೆ ರಾಮ್ ಇಷ್ಟೊಂದು ಸಹಾಯ ಮಾಡ್ತಿದ್ದಾನೆ, ಪದೇ ಮನೆಗೆ ಬರ್ತಾನೆ ಎಂದು ಅಂದುಕೊಳ್ಳುತ್ತಾರೆ. ಪ್ರಪೋಸ್ ಮಾಡಲು ಬಂದ ರಾಮ್ ಸೀತಾಳಿಗೆ ತನ್ನ ಮನೆಯನ್ನು ರಾಮ ಖರೀದಿಸುವ ವಿಚಾರ ತಿಳಿಯುತ್ತಿದ್ದಂತೆ ಅವಳಿಗೆ ಬೇಸರವಾಗುತ್ತದೆ. ಜನರ ಮಾತುಗಳನ್ನು ನೋವುಂಟು ಮಾಡುತ್ತದೆ. ಹಾಗಾಗಿ ಸೀತಾ ದೇಸಾಯಿ ಕಂಪನಿಯಲ್ಲಿನ ಕೆಲಸಕ್ಕೆ ಗುಡ್ ಬೈ ಹೇಳಲು ತೀರ್ಮಾನಿಸಿದ್ದಾಳೆ. ರಾಮ ಸ್ನೇಹವನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳಲು ಆಲೋಚಿಸಿದ್ದಾಳೆ. ಆದರೆ ಇತ್ತ ರಾಮ ಸೀತಾಳಿಗೆ ಆದಷ್ಟು ಬೇಗ ಪ್ರಪೋಸ್ ಮಾಡಬೇಕು, ಇಲ್ಲದೆ ಹೋದರೆ ಸೂರಿ ತಾತ ಸೀತಾಳನ್ನು ಭೇಟಿ ಮಾಡುತ್ತಾರೆ. ಅದಕ್ಕೂ ಮುನ್ನವೇ ನಾನೇ ಸೀತಾಳಿಗೆ ಪ್ರಪೋಸ್ ಮಾಡಬೇಕು ಎಂದು ತಯಾರಿ ನಡೆಸುತ್ತಿದ್ದಾನೆ. ಸೀತಾಳಿಗೆ ಇಷ್ಟವಾಗುವಂತೆ ರೆಡಿಯಾಗಿ ಮನೆಯಿಂದ ಸೈಕಲ್ನಲ್ಲಿ ಹೋಗುತ್ತಾನೆ. ಸೀತಾಳಿಗೆ ಡೈಮಂಡ್ ಕೊಟ್ಟು ಪ್ರಪೋಸ್ ಮಾಡುವುದಾ ಇಲ್ಲ ರೆಡ್ ರೋಸ್ ಕೊಡುವುದಾ ಎಂದೆಲ್ಲ ಲೆಕ್ಕಾಚಾರ ಹಾಕುತ್ತಿರುತ್ತಾನೆ. ರಾಮನಿಗೆ ಬೈದು ಕಳಿಸಿದ ಸೀತಾ ದಾರಿಯಲ್ಲಿ ಹೋಗುವಾಗ ರಾಮ ಕಣ್ಣಿಗೆ ಮಲ್ಲಿಗೆ ಹೂವು ಕಾಣಿಸುತ್ತದೆ. ಅದನ್ನು ಖರೀದಿಸಿ ಸೀರೆ ಅಂಗಡಿಗೆ ಹೋಗುತ್ತಾನೆ. ಸೀರೆಯನ್ನು ಖರೀದಿಸಿ ಸೀತಾಳಿಗೆ ಹೂವು ಹಾಗೂ ಸೀರೆ ಕೊಡೋಣ ಎಂದು ನಿರ್ಧರಿಸುತ್ತಾನೆ. ಸೀರೆಯಲ್ಲಿ ಸೀತಾ ಏಂಜಲ್ ರೀತಿ ಕಾಣಿಸ್ತಾಳೆ. ಅವಳ ಮನದಲ್ಲಿ ನನ್ನ ಬಗ್ಗೆ ಒಲವಿದೆ, ನಾನು ಪ್ರಪೋಸ್ ಮಾಡಿದರೆ ಅವಳಿಗೆ ಅರ್ಥವಾಗುತ್ತದೆ ಎಂದು ರಾಮ್ ಒಬ್ಬನೇ ಮಾತನಾಡ್ತಾ ಹೋಗುತ್ತಾನೆ. ಬಹಳ ಖುಷಿಯಲ್ಲಿ ವಠಾರಕ್ಕೆ ಹೋಗುತ್ತಾನೆ. ರಾಮ್ನನ್ನು ನೋಡಿದ ವಠಾರದ ಜನ ಪಿಸು ಎನ್ನಲು ಶುರು ಮಾಡ್ತಾರೆ. ಸೀತಾ ರಾಮ್ನನ್ನು ನೋಡಿದ್ದೆ ಸರ್ ಎಂದು ಮಾತನಾಡಿಸಲು ಶುರು ಮಾಡುತ್ತಾಳೆ. ಮನೆ ಬಾಡಿಗೆ ಕೊಡಲು ಇನ್ನೂ ಸಮಯವಿದೆ ಸರ್, ಟೈಮ್ಗೆ ಸರಿಯಾಗಿ ಕೊಟ್ಟು ಬಿಡ್ತೀನಿ ಎಂದು ಕೇಳುತ್ತಾಳೆ. ರಾಮ ಸೀತಾ ಮಾತುಗಳನ್ನು ಶಾಕ್ ಆಗುವಂತೆ ಮಾಡುತ್ತದೆ. ಅಲ್ಲದೆ ರಾಮ ಸೀತಾ ನಾನು ನಿನ್ನ ಜೊತೆಗೆ ಸ್ವಲ್ಪ ಮಾತನಾಡಬೇಕಿತ್ತು ಎಂದು ಕೇಳಿದರು. ಸೀತಾ ಬೈಯಲು ಆರಂಭಿಸುತ್ತಾಳೆ. ನನ್ನ ಜೀವನದಲ್ಲಿ ಹೀರೋ ಆಗುವುದಕ್ಕೆ ಹೀಗೆಲ್ಲ ಮಾಡುತ್ತಿದ್ದೀರಾ? ನಿಮ್ಮ ಸಹಾಯದ ಅಗತ್ಯ ನನಗಿಲ್ಲ, ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ನಡುವೆ ಏನೂ ಇಲ್ಲ. ನೀವು ಹೀಗೆ ಪದೇ ಮನೆಗೆ ಬಂದರೆ ಜನ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ, ಅದರಿಂದ ನನಗೆ ಸಮಸ್ಯೆಯೂ ನಿಮಗೂ ಸಮಸ್ಯೆ ಎನ್ನುತ್ತಾಳೆ. ರಾಮನಿಗೆ ಅಪಾಯ ತಂದ ರುದ್ರಪ್ರತಾಪ್. ಅಷ್ಟೇ ಅಲ್ಲದೆ ಇದೆಲ್ಲವೂ ನನ್ನ ಮಗಳು ಸಿಹಿ ಭವಿಷ್ಯಕ್ಕೆ ತೊಂದರೆ ಮಾಡುತ್ತದೆ, ನನ್ನ ಮಗಳಿಗೆ ಏನಾದರೂ ಆದರೆ ನಾನಂತೂ ಸುಮ್ಮನಿರುವುದಿಲ್ಲ, ದಯವಿಟ್ಟು ಹೊರಟು ಬಿಡಿ ಎಂದು ಹೇಳಿ ಕಳಿಸುತ್ತಾಳೆ. ರಾಮ ಸೀತಾಳ ಮಾತುಗಳಿಂದ ಬೇಸರಗೊಂಡು ಮಳೆಯಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾನೆ. ಇದೇ ಸರಿಯಾದ ಸಮಯಕ್ಕೆ ಭಾವಿಸಿ ರುದ್ರಪ್ರತಾಪ್ ಆಕ್ಸಿಡೆಂಟ್ ಮಾಡಿಸ್ತಾನೆ. ರಾಮ ಆಸ್ಪತ್ರೆಗೆ ದಾಖಲಾಗಿದ್ದು ಸಾವು ಬದುಕಿನ ನಡುವೆ ಹೊರಡುತ್ತಿದ್ದಾನೆ. ಈ ವಿಚಾರ ನ್ಯೂಸ್ ಚಾನಲಲ್ಲಿ ಪ್ರಸಾರವಾಗುತ್ತದೆ. ಸೀತಾ ನ್ಯೂಸ್ ನೋಡಿದವಳೆ ಗಾಬರಿಯಾಗುತ್ತಾಳೆ. ರಾಮ ತನಗೆ ಮಾಡಿದ್ದೆಲ್ಲ ಒಳ್ಳೆಯದೇ, ಆದರೆ ಈ ಜನ ಸರಿಯಿಲ್ಲ, ಅವರಿಂದ ರಾಮಗೆ ತೊಂದರೆಯಾಗಬಾರದು ಎಂದು ಬೈದು ಕಳಿಸಿರುತ್ತಾರೆ. ಆದರೆ ಈ ಸಂದರ್ಭದಲ್ಲಿ ರಾಮಗೆ ಹೀಗಾಗಿರುವುದು ತಿಳಿದು ಶಾಕ್ ಆಗುತ್ತಾಳೆ. ಮುಂದೆ ಏನಾಗುತ್ತದೆ ಎಂಬ ಕುತೂಹಲ ಮೂಡಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.